ಕೇರಳದಲ್ಲಿ ನಾನು ಕಲ್ತಿದ್ದು ಜರ್ಗಿರೋ ನರ ಎಲ್ಲಿದ್ರೆ ವಾಸಿ ಆಗುತ್ತೆ ಅಂತ. ಆ ವಿಷಯನೇ ಗೊತ್ತಿರೋ ನನ್ಗೆ ಅದೇ ನರ ಎಲ್ಲಿದ್ರೆ ನೋವಾಗುತ್ತೆ ಅನ್ನೋದು ನನಗ್ ಗೊತ್ತಿಲ್ವಾ ಯಜಮಾನ್ರೆ? ಈಗ ಇದನ್ನ ಯಾವ ಡಾಕ್ಟರ್ ಕೂಡ ಸರಿ ಮಾಡಕ್ಕಾಗಲ್ಲ. ನಾನೇ ಇದನ್ನ ತೆಗಿಬೇಕು. ಅಂದ್ರೆ ನನ್ನ ಹತ್ರ ಬಂದು ನೀವು ಬೇಡ್ಕೋಬೇಕು ಅಂತ ಲಾಕ್ ಮಾಡಿದೀನಿ. ಬರ್ಲಾ ಚಿನ್ನ? ಬಿಟ್ಟಾಯ್ತು. ಹೆಂಗೆ ನನ್ನ ಮಗಳ ಟ್ರಿಕ್? ಏನಮ್ಮ ಗೀತಾ, ಇಲ್ಲಿ ಗಂಡ ಹೆಂಡತಿ ಚೇಷ್ಟೆ, ಮುಗ್ದ ಮುಖ ಇಟ್ಕೊಂಡು ಮಾತಾಡ್ತಿದಾರಲ್ಲ, ಈ ಕಡೆ ಬಾಮ್ಮ. ಅಯ್ಯೋ ವಿಜಯ್ 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 ತುಂಬಾ ವಿಜಯ್ ಡ್ರಾಮಾ ತುಂಬಾ ಚೆನ್ನಾಗಿ ಆಡ್ತಿದ್ದೆ ಕಣೋ. ಆದ್ರೆ ಆದಷ್ಟು ಬೇಗ ಕ್ಲೈಮ್ಯಾಕ್ಸ್ ಬಾ. ನೀನು ಕಾಲಾರ ಇವಳಿಗೆ ಒದಿಯೋದನ್ನ ನೋಡೋಕೆ ನಿನ್ನಮ್ಮ ಕಾಯ್ತಿದ್ದಾಳೆ ಕಣೋ. ಏನು ವಿಜಯ್ ಡೈಲಾಗ್ ಮರ್ತೋಯ್ತಾ? ನಾನು ಹೇಳ್ಕೊಡ್ತೀನಿ. ಕೆಲ್ಸ ಗೊತ್ತಿಲ್ದಿರೋ ಹೆಂಡತಿ ತೀಡಕ್ ಬಾರ್ದಿರೋ ಅಡ್ಡ ಕಸಬಿ ನೋವು ಕೊಡ್ತೀನಿ ಅನ್ಕೊಂಡು. ಏ ಸೀತಾರಣ್ಣ, ಆಗ್ಲಿ ಮಧ್ಯವಾಗಿ ಮಾತಾಡಕ್ ಶುರು ಮಾಡ್ಬಿಟ್ರ? ಬನ್ನಿ ಈ ಕಡೆ ಬನ್ನಿ. ಅಳಿ ಅಂದ್ರೆ ಎದ್ದು 2 ಹೆಜ್ಜೆ ಇಡಿ, ಸರಿ ಹೋಗುತ್ತೆ. ನಾನೇ ಬರ್ತೀನಿ, ಎಬ್ಬಿಸ್ತೀನಿ. ಬೇಡ 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 ಬೇಡ, ನಾನೇ ಎದ್ದೊಳ್ತೀನಿ. ಮಾಮ ನೀನ್ ಆ ಕಡೆ ಹೋಗು. ಮೆಲ್ಲಿಗೆ ಇಡಿ. ನೋಡಿದ್ರ, ಮೊದಲನೇ ಹೆಜ್ಜೆಗೆ ಅಮ್ಮ, 2ನೇ ಹೆಜ್ಜೆಗೆ ಬ್ರಹ್ಮ, ಅಂದ್ರೆ ಬ್ರಹ್ಮಾನಂದ. ಅಳಿ ಅಂದ್ರೆ ಈಗ ಆರಾಮ್ ತಾನೆ? ವಿಜಿ ಯಾಕೆ ಚುಂಗ ಮಾಡ್ತೀಯ? ಸಾಕ್ ಮಾಡೋ ನಾಟಕ. ಎಷ್ಟೊತ್ತಿಗೆ ಓದಿತೀಯ? ಓದಿಯೋ ಮಾಮ, ಕಾಲೆತ್ತಕ್ ಆಗ್ತಿಲ್ಲ ಮಾಮ. ಅವಳು ನಿಜವಾಗ್ಲೂ ನೆಟ್ಟಿಗಿರೋ ಕಾರಣ ಸೊಟ್ಟು ಮಾಡ್ಬಿಟ್ಲು ಮಾಮ. ತೀಡೋ ನೆಪದಲ್ಲಿ ಕಾಲು ಉಳಿಸ್ಬಿಟ್ಟಿದ್ದಲ್ಲ ಮಾಮ. ಪ್ರಾಣ ಹೋಗ್ತಿದೆ. ಅಳಿಯಂದ್ರೆ ಇನ್ನೂ ಚೂರು ಪಾರು ನೋವಿದ್ರೆ ಇನ್ನೂ ಸ್ವಲ್ಪ ತೀಡಿಸ್ಕೊಂಬಿಡಿ. ಅಯ್ಯೋ ಬೇಡ 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 ಅಂದ್ರೆ ಬೇಡ, ಎಲ್ಲ ಸರಿ ಹೋಯ್ತು. ನಿಮ್ಗೇನಾದ್ರೂ ಕಾಲು ಉಳ್ಕಿದ್ಯಾ ತಾರಣ್ಣ ಅಂಕಲ್? ಇಲ್ಲಮ್ಮ, ಇಲ್ಲ. ಥ್ಯಾಂಕ್ ವಿಜಿ, ರೂಮ್ಗೆ ಹೋಗೋಣ, ರೆಸ್ಟ್ ಮಾಡ. ಯಪ್ಪ, 80 kg ಇದ್ದಾನೆ. 3 ಹೊತ್ತು ಚಿಕನ್ ತಿಂದ್ರೆ ಇನ್ನೆಷ್ಟಾಗುತ್ತೆ? ರೀ, ಅಳಿಯಂದ್ರೆ ಇನ್ನೂ ಕುಂಟ್ತಾ ಇದಾರೆ. ಸುಶೀಲಾ, 10 ಹೆಜ್ಜೆ ಇಡೋರ್ಗು ಹಾಗೆ ಕಣೆ. ಅಳಿಮಯ್ಯ ನಗ್ತಿರೋದು ನೋಡ್ಲಿಲ್ವೇನೋ? ನೋವಿದ್ರೆ ಅಳಿಮಯ್ಯ ಹೇಗ್ ನಗ್ತಿದ್ರು ಬೇಕಾದ್ರೆ ನೋಡು. ಅಳಿಮಯ್ಯ
ಇನ್ನೂ ನೋಯ್ತಾ ಇದೆಯೇನೋ? ಇಲ್ಲ ಇಲ್ಲ, ಏನೂ ಇಲ್ಲ, ಆರಾಮಾಗಿ ಹೋಗ್ತಾ ಇದ್ದೀನಿ. ನೋಡ್ದ್ಯಾ ನನ್ನ ಮಗಳ ಕೈ ಚಳಕ ಕಣೆ. ಅಮ್ಮ ನೋಡಿದ್ರ ನಿಮ್ಮನೆ ಬಂದಿರೋದು ಅಂತಿಂತ ಸೊಸೆ ಅಲ್ಲ, ಡಾಕ್ಟರ್ ಅಮ್ಮ ಅನ್ಕೊಳ್ಳಿ. ಏನೇ ಎಡವಟ್ಟಾಗಿದ್ರು ಅಲ್ಲೇ ತಿರ್ಗಿಸಿ ನೆಟ್ಟಗ್ ಮಾಡ್ಬಿಡ್ತಾಳೆ. ಅದು ನಮ್ಮ ಅತ್ತೆಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಪ್ಪ, ಅಲ್ವಾ ಅತ್ತೆ? ಅಣ್ಣನ್ ಕಾಲುಳುಕ್ ತೆಗ್ದಿದ್ದ ಅಕ್ಕೆಗೆ ಜೋರಾಗಿ ಒಂದ್ ಚಪ್ಪಾಳೆ. ಏ ಸುಶೀಲಾ, ನೀನು ತಟ್ಟೆ. ಅಮ್ಮ ನೀವು ತಟ್ಟಿ ಎಲ್ಲಿ. ಹಾ ಕ್ಷಮಿಸಿ ಅತ್ತೆ, ನಿಮ್ ಮಗ ರಾಯ ನಾಟಕ ಮಾಡ್ದ, ಆ ನಾಟಕನ ನಾನ್ ನಿಜ ಮಾಡ್ದೆ. ಯಾಕ್ರೆ ಹಾಗೆ ಹೇಳ್ಕೊಂಡ್ ಬರ್ತಿದ್ದೀರಾ? ಅಯ್ಯಯ್ಯ, ಗುಟ್ಟಿನ ವಿಚಾರನ ಎಲ್ರ ಮುಂದೆ ಮಾತಾಡಕ್ಕಾಗುತ್ತೇನೆ? ನೀನು ಅಲ್ಲಿ ಮಗಳು ಮಾತಿಗೆ ಚಪ್ಪಾಳೆ ತಟ್ಟೋದು ನನ್ಗೆ ಇಷ್ಟ ಆಗಿಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ. ಅಂದ್ರೆ ಏ ಸುಶೀಲಾ, ಅಳಿಯಂದ್ರ ಒಳಗು ತೆಗಿವಾಗ ಗೀತಾ ಮುಗ್ಧ ಇರೋ ಮಂದಹಾಸನ ಗಮನಿಸಿದ್ಯೇನೆ? ರೇ, ಅಳಿಯಂದ್ರು ನೋವಿನಲ್ಲಿ ಒದ್ದಾಡ್ತಿದ್ರು, ನಾನು ಅವ್ರ ಮುಖ ನೋಡ್ತಾ ಇದ್ದೆ. ಅಯ್ಯ, ನಿನ್ ಮಗಕ್ಕಿಷ್ಟ ಹೋಗ್ಲಿ. ಉಳುಕು ತೆಗ್ದಾದ್ಮೇಲೆ ಅಳಿಮಯ್ಯ ಗೀತಾ ಗುಸು ಗುಸು ಪಿಸು ಪಿಸು ಅಂತ ಮಾತಾಡ್ತಿದ್ದನ್ನ ನೋಡ್ದ್ಯಾ? ನೋವ್ ಹೇಗಿದೆ ಅಂತ ವಿಚಾರಿಸ್ತಿದ್ಲು ಅನ್ಸುತ್ತೆ. ಅಯ್ಯ, ನಿನ್ ದಡ್ಡ ಬುದ್ಧಿಗಿಷ್ಟು. ಅದು ಗಂಡ ಹೆಂಡ್ತಿರ ಭಾವನೆಯ ಮಾತು ಕಣೆ. ಕಣ್ಣಂಚಿನ ಮಾತು, ತುಟಿ ಹಂಚಿನ ಬಾತು. ಅಳಿಯಂದ್ರು ಮತ್ತು ಗೀತಾ ಇನ್ನೂ ಎಲ್ಲೂ ಒಂದಾಗಿಲ್ವೋ ಅನ್ನೋ ಸಣ್ಣ ಗೊಂದಲ ನನಗಿತ್ತು. ಆದ್ರೆ ಇಬ್ರು ಬಾಡಿ ಲ್ಯಾಂಗ್ವೇಜ್ ನೋಡ್ತಾ ಇದ್ರೆ ಸಂಸಾರ ಶುರು ಆಗ್ಬಿಟ್ಟಿದೆ ಕಣೆ. ಈಗ ನಾನು ನನ್ನ ಮಿಕ್ಕ ಮಾತುಕತೆ ಹಣಕಾಸಿನ ವಿಚಾರವನ್ನ ಆರಾಮ ಮಾತಾಡಬಹುದು ಕಣೆ. ಏನಂತೀಯ? ಏನ್ ಹೇಳಕ್ ಸಾಧ್ಯ? ಗೀತಾ ಮತ್ತೆ ಅಳಿಯಂದ್ರ ಸಂಸಾರ ಇನ್ನೂ ಶುರುವಾಗಿಲ್ಲ. ಅಯ್ಯೋ, ಯಾಕಂತೆ? ನಾನು ಅವತ್ತೇ ಫೋನ್ ಮಾಡಿ ಬೀಗರಿಗೆ ಹೇಳಿದ್ನಲ್ಲೇ. ಅದರ ಬಗ್ಗೆ ನನಗ್ ಗೊತ್ತಿಲ್ಲ. ಸರಿ, ನೀನ್ ಇಲ್ಲಿ ಬಂದ್ಮೇಲೆ ಗೀತನ ಹತ್ರ ಈ ವಿಷಯ ಮಾತಾಡ್ದಿಯೋ? ಮಾತಾಡಿದ್ದಕ್ಕೆ ಹೇಳ್ತಾ ಇರೋದು. ಯಾಕೆ ಶುರುವಾಗಿಲ್ವಂತೆ? ಅವಳು ಓದು ಮೊದ್ಲು ಮುಗಿಬೇಕಂತೆ. ಗೀತಾ ಅವಳ ಕಾಲ್ ಮೇಲೆ ಅವಳು ನಿಂತ್ಕೋಬೇಕಂತೆ. ಅವಳು ಓದೋ ಓದಿನ ಮುಂದೆ ಸಂಸಾರ 1 ವರ್ಷ ಕಾಯ್ಬೇಕಂತೆ. ಅಂದ್ರೆ ಈ ವರ್ಷ ಮುಗಿದ್ಮೇಲೆ ಗೀತನ್ ಸಂಸಾರ ಶುರುವಾಗೋದು. ಇಲ್ಲ, ಆ ಸಂಸಾರ ಇವತ್ತೇ ಶುರು ಆಗಬೇಕು. ರೀ, ಏನ್ರಿ ಅವಳಿಗೆ ಹೇಳ್ತೀರಾ? ತಲೆ ಕೆಟ್ಟಿದೆ ಅಂತ ಅಲ್ಲ ಕಣೆ. ಓದೋ ಓದಿಗೆ ಯಾವಾಗ ಬೇಕಾದ್ರೂ ಅಡ್ಮಿಷನ್ ಸಿಗುತ್ತೆ. ಆದ್ರೆ ಸಂಸಾರ ಅನ್ನೋದು ದೇವ್ರು ಕೊಟ್ಟಿರೋ ವರ ಕಣೆ. ಸಿಕ್ಕ ತಕ್ಷಣ ಶುರು ಆಗೋ ಪಯಣ, ದಾಂಪತ್ಯ ಯಾನ. ಯಾವಾಗ್ಲಾದ್ರೂ ಶುರು ಮಾಡೋಣ ಅನ್ನೋಕೆ ಅದೇನು ಓದೋ ಪುರಾಣನ, ದೇವ್ರು ಕೊಟ್ಟಿರೋ ವರದಾನ. ನಾನಿದನ್ನು ಒಪ್ಪಲ್ಲ ಕಣೆ. ಆದ್ರೆ ಗಂಡ ಹೆಂಡತಿ ಮಾತಾಡ್ಕೊಂಡು ಒಪ್ಪಿದ್ದಾರೆ ಅನ್ಸುತ್ತೆ ರೀ. ಓದ್ ಮುಗಿದ್ಮೇಲೆ ಸಂಸಾರ ಅಂತಿದ್ದಾರೆ. ಓದಿಗೂ ಸಂಸಾರಕ್ಕೂ ಏನೇ ಸಂಬಂಧ? ಮೊದಲು 2 ಎಳೆ ಒಂದೆಳೆ ದಾರ ಆಗ್ಬೇಕು. ಅದ್ರ ಫಲ 1 ಎಳೆ ಕೂಸು ಮಡಲಿಗೆ ಬೀಳಬೇಕು. ನಾವು ಬೀಗರು ಅಚ್ಚಿ ತಾತ ಆಗ್ಬೇಕು.
ಗೀತಂದ್ರೆ ಇದು ಯಾಕೋ ಅತಿ ಆಯ್ತು ಕಣೆ. ಅದು ಹಾಗಲ್ಲ ರೀ. ಆಗೋಲ್ಲ ಈಗೋಲ್ಲ, ನೀನ್ ಸುಮ್ಮನೆ ರೇ. ಒಂದು ಮಗು ಹುಟ್ಟಿ ಕುಯ್ ಅಂದ್ರೆ ಆಗ ಕಾಲೇಜಿನ ಪಕ್ಕ ಕಡು ಮಗು ಕಡೆ ಗಮನ ಕೊಡು ಅಂತ ಅವಳ ಅತ್ತೆ ಮಾವನೇ ಅವಳಿಗೆ ಹೇಳ್ತಾರೆ. ಅಲ್ಲ ಕಣೆ, ಒಂದಾಗದ ಗಂಡು ಹೆಣ್ಣು ಗಂಡ ಹೆಂಡತಿ ಅಂತ ಕರ್ಸ್ಕೊಂಡ್ರೆ ಅದಕ್ಕೆ ಅರ್ಥ ಏನೇ ಇದೆ ಸುಶೀಲಾ? ನಡಿ, ನಾನು ಇವತ್ತೇ ಬೀಗ್ರ ಹತ್ರ ಈ ವಿಷಯ ಮಾತಾಡ್ತೀನಿ. ಗೀತಾಳಿ ಅಂತ ಸಂಸಾರ ಇವತ್ತೇ ಶುರು ಆಗ್ಬೇಕು. ನಡಿಯೇ. ಅಯ್ಯೋ ಮಾಮ, ಅಯ್ಯಯ್ಯೋ ಮಾಮ, ಆತಲ್ಲ ಮಾಮ. ಅಯ್ಯೋ ಸಡನ್ ಆಗಿ ಬಂದಿದ್ದು ಸಡನ್ ಆಗಿ ಹೋಗಲ್ಲ ಕಣೋ. ಯಪ್ಪ ಮಾಮ, ಇರು. ಸಮಾಧಾನ ಸಮಾಧಾನ. ನೋಡು, ಆ ಗೀತಾ ನಿನ್ ಕಾಲು ಹೆಂಗ್ ತಿರುಗಿಸಿದ್ಲಲ್ವಾ, ನಾನು ಅದನ್ನ ಆಪೋಸಿಟ್ ತಿರುಗಿಸ್ತೀನಿ. ಯಪ್ಪ ಆಗ್ತಿಲ್ಲ ಮಾಮ, ಕಾಲ್ ಬಿಡು ಪ್ಲೀಸ್. ಇರೋ, ಸ್ವಲ್ಪ ನೀವ್ತೀನಿ. ಪಡ್ಕೋ. ಮಾಮ ಮಾಮ, ಎದ್ ನಿನ್ಕೋ. ಕರುದ್ರ ಯಜಮಾನ್ರೆ? ನೀನ್ ಹೋಗೆ, ನಿನ್ನ ಯಾರು ಕರ್ದಿದ್ದು? ಮತ್ತೆ ಅಮ್ಮ ಅಂತ ಕಿರ್ಚಿದ್ ಯಾರು? ನಾನು. ಓ, ಹಾಗಾದ್ರೆ ನಿನಗ್ ನೋವಿಲ್ವಾ ವಿಜಯ್? ಅಯ್ಯೋ ಹೋಗೆ, ನೀನ್ ಎಳಸಲ ಕೈ ಈ ಗಂದ್ ಮಾತ್ರಕ್ಕೆ ನನ್ ಕಾಲು ಏನಾಗ್ಬಿಡುತ್ತೆ. ಇರೋದನ್ನ ಇಲ್ಲ ಅಂತ ಹೇಳೋದು, ಇಲ್ದಿರೋದನ್ನ ಇದೆ ಅಂತ ಹೇಳೋದು, ಇದೆರಡೂನು ದಿಮಾಕ್ ಅಂತಲೇ ಕರೀತಾರೆ ಯಜಮಾನ್ರೆ.